ಹಾಗೆ ಸ್ವಲ್ಪ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಮುಂಬೈ ಪ್ಲೇಯಿಂಗ್ 11 ಏನಾಗಿರುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ MI ಪ್ಲೇಯಿಂಗ್ 11 ಏನಾಗಿರುತ್ತೆ ತಿಳ್ಕೊಬರೋಣ. ಸೊ ಗೈಸ್, ಮೊದಲನೇದಾಗಿ ಈ ಸತಿ ಮುಂಬೈ ಇಂಡಿಯನ್ಸ್ ಅವರು ಹಾಟ್ ಫೇವರೇಟ್ ಅಂತಾನೆ ಹೇಳ್ಬೋದು. ಕಳೆದ 5 ಬಾರಿ ಚಾಂಪಿಯನ್ ಆಗಿದ್ದಾರೆ ಗೈಸ್. ಈ ವರ್ಷ 6ನೇ ಬಾರಿ ಚಾಂಪಿಯನ್ ಆಗಿದ್ದಕ್ಕೆ ಒಂದು ಒಳ್ಳೆ ಸ್ಕ್ವಾಡ್ನ ಹಿಡ್ಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಎಕ್ಸಾಕ್ಟ್ಲಿ ಅವರ ಆಪ್ಷನ್ ಅಲ್ಲೇ ಸಖತ್ತಾಗಿರೋ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇವರು ವಿಲ್ ಜಾಕ್ಸ್ ಅವ್ರನ್ನ ಯಾವಾಗ ನಮ್ಮ RCB ಕಡೆಯಿಂದ ಕೈ ಕೊಟ್ಬಿಟ್ಟು ತಗೊಂಡ್ರು ಅವಾಗಲೇ ಅನ್ಕೊಂಡ್ವಿ ಇವ್ರಿಗೆ ಫುಲ್ಲು ಆಲ್ ಸೆಟ್ ಯಾರ್ಯಾರು ಪ್ಲೇಯರ್ಸ್ಗಳು ಬೇಕೋ ಆಲ್ರೆಡಿ ಫಿಲ್ ಆಗಿತ್ತು. ಎಕ್ಸೆಪ್ಟ್ ಒಂದು ಪೊಸಿಷನ್ಗೆ ಬೇಕಾಗಿದ್ದು ಏನಪ್ಪ ಅಂತಂದರೆ ಅವ್ರಿಗೆ ಮಿಡಲ್ ಆರ್ಡ್ರಲ್ಲಿ ಒಬ್ಬರು ಬೇಕಾಗಿತ್ತು, ಯಾರೊಬ್ಬರು ಸ್ಟ್ರಾಂಗ್ ಫಿನಿಶಿಂಗ್ ಮಾಡುವಂಥ ವ್ಯಕ್ತಿ. ಸೊ ಆ್ಯಕ್ಚುಲಿ ವಿಲ್ ಜಾಕ್ಸನ್ ಯೂಶಲಿ ಓಪನಿಂಗೇ ಮಾಡ್ತಾರೆ, ಬಟ್ ಸೆಕೆಂಡ್ ಡೌನ್ಗೂ ಕೂಡ ಬಂದು ಆಡುವಂಥ ಪ್ಲೇಯರು ಕೂಡ ಹೌದೌದು. ಸೊ ಇದರಲ್ಲಿ ನೀವು ನೋಡೋ ಹಾಗಿದ್ರೆ ಸೊ ಓಪನಿಂಗಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮುಂಬೈಕ ರಾಜ ರೋಹಿತ್ ಶರ್ಮಾ ಅವರಂತೂ ಫಸ್ಟ್ ಇಳಿತಾ ಇದ್ದಾರೆ. ಅಂಡ್ ಹಿಟ್ಮ್ಯಾನ್ ಜೊತೆ ರಯಾನ್ ರಿಕಲ್ಟನ್ ಅವ್ರನ್ನ ಇಳಿಸ್ತಾ ಇದೀವಿ. ಯಾಕೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇಳಿಸ್ತಾ ಇದೀನಿ ಅಂತಂದ್ರೆ, ರಿಯಾನ್ ರಿಕಲ್ಟನ್ ಅವರು ಸೌತ್ ಆಫ್ರಿಕಾ T20 ಏನು ನಡೀತೋ ಅದರಲ್ಲಿ ಲೈಕ್ MI ಕ್ಯಾಪ್ಟನ್ ಅವ್ರಿಗೆ ಇವರೇ ಆ್ಯಕ್ಚುಲಿ ಓಪನಿಂಗ್ ಮಾಡ್ತಾ ಇದ್ದು. ಎಕ್ಸ್ಪ್ಲೋಸಿವ್ ಆಗಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು. ಎಸ್ಪೆಷಲಿ ಒನ್ ಆಫ್ ದ ಬೆಸ್ಟ್ ಫೈಂಡ್ ಅಂತ ಹೇಳ್ತೀನಿ ಸೌತ್ ಆಫ್ರಿಕಾ ಪರವಾಗಿ ಆಲ್ರೆಡಿ ಅವರು ಲೈಕ್ ಆಡಿದ್ದಾರೆ. ಸೊ ಅದಲ್ಲದೆ T20 ಸಖತ್ತಾಗಿ ಆಡ್ತಾರೆ. ಅದಕ್ಕೋಸ್ಕರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನು ಎಸ್ಪೆಷಲಿ ಇಂಡಿಯನ್ ವಾಂಕಡೆ ಸ್ಟೇಡಿಯಂಗಳಲ್ಲಿ ಅವ್ರಿಗಂತೂ ಒಳ್ಳೆ ಹೆಲ್ಪ್ ಸಿಗುತ್ತೆ. ಇಶಾನ್ ಕಿಶನ್ ಅವರು ಏನು ಒಂದು ಶೂನ ಫಿಲ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಶೂನ ಇವರು ಫಿಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಒನ್ ಡೌನ್ ಆಗಿ ವಿಲ್ ಜಾಕ್ಸ್ ಅವ್ರನ್ನ ನಾನು ಇಳಿಸ್ತಾ ಇದ್ದೀನಿ ಗೈಸ್. ಸೊ ವಿಲ್ ಜಾಕ್ಸನ್ ಅವರು ಯೂಶಲಿ ನಿಮ್ಗೆ ಗೊತ್ತಿದೆ ಸೊ ಓಪನಿಂಗಲ್ಲೇ ಇಳಿಯೋದು. ಬಟ್ ವಿಲ್ ಜಾಕ್ಸನ್ ಅವರು ಯಾವ ಥರ ಮಿಡಲ್ ಆರ್ಡರ್ಸಲ್ಲಿ ಸ್ಪಿನ್ನರ್ಸ್ಗೆ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ ಗೈಸ್. ನೆನಪಿರಲಿ, ಗುಜರಾತ್ ಮೇಲೆ 18 ಬಾಲ್ ಲಾಸ್ಟ್ 14 ಬಾಲ್ಸಲ್ಲಿ 50 ಬರುತ್ತೆ. ಆ್ಯಕ್ಚುಲಿ 18 ಬಾಲ್ ಅಲ್ಲ 14 ಬಾಲ್ಗೆ 50 ಬರುತ್ತೆ. ಅವ್ರು 50 ಇರ್ತಾರೆ. ವಿರಾಟ್ ಕೊಹ್ಲಿ ಅವರು ಕೂಡ 50-60 ಇರ್ತಾರೆ. ಸೊ ವಿರಾಟ್ ಕೊಹ್ಲಿ ಅವರು ಶಾಕ್ ಆಗಿಬಿಟ್ರು, ಯಾವ ರೀತಿ ಹಿಂಗೆ ಆಡ್ದಲ್ಲಪ್ಪ ಮನುಷ್ಯ ಅಂತ. ಎಸ್ಪೆಷಲಿ ಗುಜರಾತ್ ಅವರು ರಶೀದ್ ಖಾನ್ ಅವ್ರು ಎಸ್ಪೆಷಲಿ ಇನ್ನೂ ನೆನ್ಸ್ಕೊಂತಾರೆ ಈ ಮನುಷ್ಯನ, ಯಾವ ರೀತಿ ಹಿಂಗೆಲ್ಲ ನನಗೆ ನಾಯಿ ಹೊಡೆದಂಗೆ ಹೊಡ್ಬಿಟ್ಟಲ್ಲಪ್ಪ, ನೀನು 4 6 ಹೊಡೆದಿದೆಯಲ್ಲ ಗುರು ನನಗೆ ಓವರ್ಗೆ ನೀನು ಅಂತ ನೆನ್ಸ್ಕೊಂಡಿರ್ತಾರೆ. ಬಟ್ ಒನ್ ಥಿಂಗ್ ಏನಪ್ಪ ಅಂತಂದರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಬೆಸ್ಟ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತಿಲಕ್ ವರ್ಮನೆ ಕಳಿಸ್ಬೇಕಾಗಿತ್ತು ಅಂತ ಅನಿಸ್ತಿತ್ತು. ಬಟ್ ಸದ್ಯಕ್ಕೆ ಯಾಕಂದರೆ ಅವ್ರಿಗೆ ಓಪನಿಂಗ್ ಸ್ಲಾಟ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿರೋದ್ರಿಂದ ಇವ್ರನ್ನೂ ಇಳಿಸ್ಪೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಪವರ್ ಪ್ಲೇಲಿ ಎಷ್ಟು ಸ್ಕೋರ್ ಬರ್ಬೋದು ಅಂದ್ರೆ ನಮ್ಮ ಪ್ರಕಾರ ಒಂದು 60-70 ಸ್ಕೋರ್ಗಳನ್ನ ಬರ್ಬೋದು. ಹೌದು, ಇಬ್ರು ಕೂಡ ಒಳ್ಳೆ ಪವರ್ಫುಲ್ ಬ್ಯಾಟರ್ಸ್ಗಳೇನೆ. ನಿಮ್ಗೆ ಗೊತ್ತಿರೋ ಹಾಗೆ ರೋಹಿತ್ ಶರ್ಮಾ ಯೂಶಲಿ ಅವರೊಂಥರ ಪ್ರಾಕ್ಟೀಸ್ ಸೆಷನ್ ಇದ್ದಂಗೆ ಮುಂಬೈ ಇಂಡಿಯನ್ಸ್. ಓಡಿಐದಲ್ಲೇ ಅವರು ಬೇರೆ ಹೊಡಿತಾರೆ ನೋಡ್ರಿ. ನೀವು ಓಡಿ ಚಾಂಪಿಯನ್ಸ್ ಟ್ರೋಫಿ ಏನು ಕಳೆದ ಬಾರಿಗೆ ಆಡಿದ್ರಲ್ಲ, ಹೊಡೆಯೋಕೆ ಹೋಗಿ ಔಟ್ ಆಗ್ತಿದ್ರು. ಕೊನೆ ಮ್ಯಾಚ್ ಮಾತ್ರ ಸಖತ್ತಾಗಿ ಆಡೋರು ಅಂತಾನೆ ಹೇಳ್ಬೋದು ಫೈನಲ್ ಅಲ್ಲಿ. ಬಟ್ ಈ ಸತಿ ಇದೆ ತಲೆ ಕೆಡ್ಸ್ಕೊಳಂಗಿಲ್ಲ ಗುರು ಮುಂಬೈ ಇಂಡಿಯನ್ಸ್. ನಾನು ಹೇಳ್ತಲ್ವಾ, ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿ ಪ್ರೆಷರ್ ಇಲ್ಲ. ನಾನು ಔಟ್ ಆದ್ರೂ ಟೀಮಲ್ಲಿ ಇರ್ತೀನಿ, ಔಟ್ ಆಗಿಲ್ಲ ಅಂದ್ರೆ ಟೀಮಲ್ಲಿ ಇರ್ತೀನಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಯೂಶಲಿ ಏನಾಗುತ್ತೆ, ಹೊಡಿಯೋಕೆ ಹೋಗಿ ಔಟ್ ಆಗೋದು. ಇಂಟೆಂಟ್ ತೋರಿಸ್ತಾರೆ, ಇಂಟೆಂಟ್ ಇಲ್ಲ ಅಂದ್ರೆ ರೋಹಿತ್ ಶರ್ಮಾ ಇಲ್ವೇ ಇಲ್ಲ. ಸೊ ಈ ಸತಿ ಪಕ್ಕಾ ಬರ್ಕೊಡ್ತೀನಿ ಒಂದು 62. ಸೇಮ್ ಇವಾಗ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಯಾವ ರೀತಿ ಪವರ್ ಪ್ಲೇಯಲ್ಲಿ ಮಾಡ್ತಾರೋ ಸೊ ಅಷ್ಟು ರನ್ಸ್ ಬರ್ದೇ ಇರ್ಬೋದು. ಅವ್ರಕಂದ್ರೆ ಅವರಿಬ್ರು ಒಂಥರ ಡಿಸ್ಟ್ರಕ್ಟಿವ್ ಇನ್ನ ಯಂಗ್ಸ್ಟರ್ಸ್ ಓಪನಿಂಗು. ಬಟ್ ಇವರು ರೋಹಿತ್ ಶರ್ಮಾ ಅವ್ರು ಸ್ವಲ್ಪ ಒಂದು 2 ಬಾಲ್ನ ತಗೊಳ್ತಾರೆ. ಅವ್ರು ಇನಿಷಿಯಲಿ ಒಂದು 4-5 ಬಾಲ್ ತಗೊಂಡು ಆಡುವಂಥ ವ್ಯಕ್ತಿ, ಜಡ್ಜ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಹೌದು. ಸೊ ರಿಯಾನ್ ರಿಕಲ್ಟನ್ ಆ ಥರ ಅಲ್ಲ, 1 ಓವರ್ ಆಗ್ತದಂಗೆ ಗುದ್ದುವಂಥ ಪ್ಲೇಯರ್ಗಳೇನೆ. ಸೊ ಮೇ ಬಿ ನನಗನ್ನಿಸ್ತಾರದು ಒಂದು 55-60 ಇಲ್ಲ 65 ಲಾಸ್ಟ್ ರನ್ ಸ್ಕೋರಿಂಗ್ ಪವರ್ ಪ್ಲೇಯರ್ ಬರ್ಬೋದು ಅಂತ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ತಿಲಕ್ ವರ್ಮಾ ಅವ್ರನ್ನ ನಾನು ಇಳಿಸ್ತಾ ಇದ್ದೀನಿ ಗೈಸ್. ಸೊ ಯಂಗ್ ಸೆನ್ಸೇಷನ್ ಗುರು, ಇಂಡಿಯನ್ ಟೀಮ್ಗೆ ಒನ್ ಆಫ್ ದ ಬೆಸ್ಟ್ ಫೈಂಡ್ ಅಂತ ಹೇಳ್ತೀನಿ. ಸೊ ತಿಲಕ್ ವರ್ಮಾ ಆ್ಯಕ್ಚುಲಿ ಹೈದರಾಬಾದ್ ಕಡೆಯವರು. ಬಟ್ ಒಂದೇನಪ್ಪ ಅಂತಂದರೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನಲ್ಲಿ ಇವ್ರದ್ದು ಒಂದು ಕ್ಲಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೇ ಇರುತ್ತೆ. 4 ಜಾಗ ನೋಡಿ ಸ್ಪಾಟಲ್ಲಿ ತೊಗೊಳ್ಳಿ. ಒಂದು ಕಡೆ ರಿಯಾನ್ ರಿಕಲ್ಟನ್ ಇದ್ದರೆ, ಇನ್ನೊಂದು ಕಡೆ ರೋಹಿತ್ ಶರ್ಮಾ, ಈ ಕಡೆ ಲೈಕ್ ವಿಲ್ ಜಾಕ್ಸನ್ ಹೇಳ್ತಾರೆ, ಈ ಕಡೆ ಮತ್ತೆ ಲೆಫ್ಟ್ ಹ್ಯಾಂಡರ್ ಆಗಿ ಬರೋದು ತಿಲಕ್ ವರ್ಮಾ ಅವ್ರು ಬರ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟರ್ ಯಾರಪ್ಪ ಪ್ರೆಸೆಂಟ್ ಸಿಚುವೇಶನ್ ಇರೋದು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರದೇನೆ. ಮುಂಬೈ ಇಂಡಿಯನ್ಸ್ ಅನ್ನೋದಕ್ಕಿಂತ ಇಂಡಿಯನ್ ಟೀಮ್ ಅಂತ ಹೇಳು, ಮಿನಿ ಇಂಡಿಯನ್ ಟೀಮ್ ಅಂತ ಕರಿಬಹುದು. ನೆಕ್ಸ್ಟ್ ನಾನು ಇಳಿಸ್ತಾ ಇರೋದು ಸೂರ್ಯಕುಮಾರ್ ಯಾದವ್ ಅವ್ರನ್ನ ಇಳಿಸ್ತಾ ಇದ್ದೀನಿ. ಸೊ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮನುಷ್ಯ ಮಾತ್ರ ಮಿನಿ AB ಡಿವಿಲಿಯರ್ಸ್ ಅಂತ ಸುಮ್ಮನೆ ಕರೆಯಲ್ಲ. ಆಕ್ಚುಲಿ ನನಗೆ AB ಡಿವಿಲಿಯರ್ಸ್ ಇವ್ರನ್ನ ಕಂಪೇರ್ ಮಾಡಕ್ ನನಗೆ ಇಷ್ಟ ಇಲ್ಲ. ಬಟ್ ಒನ್ ಥಿಂಗ್ ಏನಪ್ಪಾ ಅಂತಂದ್ರೆ ಸೂರ್ಯಕುಮಾರ್ ಎಲ್ಲಾದ್ರೂ ಹೊಡಿತಾರೆ. ಒನ್ ಆಫ್ ದ ಬೆಸ್ಟ್ ಫೈಂಡ್ ಅಂತ ಹೇಳ್ತೀನಿ ಇಂಡಿಯನ್ ಟೀಮ್ಗೆ. ಅವ್ರು ಡೆಬ್ಯೂ ಮಾಡಿದ್ದು ಯಾವಾಗ ಗುರು, ಅಬೋ 30 ಆದ್ಮೇಲೆ ಡೆಬ್ಯೂ ಮಾಡಿದ್ದಾರೆ. ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಸಿಕ್ಕಿದೆ. ಅಂಡ್ ಕ್ಯಾಪ್ಟನ್ಸಿ ಸಿಕ್ಕಿದ್ಮೇಲಂತೂ ಇನ್ನೂ ಸಕ್ಕದಾಗಿ ಆಡ್ತಾ ಇದ್ದಾರೆ. ಅವ್ರ ಫಾರ್ಮ್ ಸ್ವಲ್ಪ ಡಿಪ್ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕ್ಯಾಪ್ಟನ್ಸಿನ ಎಷ್ಟು ನೀಟಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಸೀರೀಸ್ನ ಗೆತ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇವರು ಕೂಡ ಏನಾರ ಫಾರ್ಮಿಗೆ ಬಂತು ಅಂತಂದ್ರೆ
ಮುಂಬೈ ಇಂಡಿಯನ್ಸ್ ಅವರು ಡೇಂಜರಸ್ ಆಗಿ ಕಾಣಿಸುತ್ತೆ ಆಕ್ಚುಲಿ ನನ್ನ ಪ್ರಕಾರ ಫಸ್ಟ್ ಮ್ಯಾಚಲ್ಲಿ ಈಗ ಹೆಂಗೋ ಲೈಕ್ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ, ಸೊ ಇವರು ಕ್ಯಾಪ್ಟನ್ ಆಗಿದಾರಲ್ಲ, ಸೊ ಇವರು ಫಸ್ಟ್ ಮ್ಯಾಚಲ್ಲಿ ಸಾಕಾದಾಗ ಆಡ್ತಾರೆ ಅಂತ ಅನ್ಕೊಂತೀನಿ ನಾನು. ಅದು ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಚೆನ್ನೈ ಪಿಚ್ ಅವ್ರಿಗೆ ಗೊತ್ತು ಮತ್ತೆ ಯಾಕಂದ್ರೆ ಈಗ ಕ್ಯಾಪ್ಟನ್ ಆಗಿ ಜೊತೆಗೆ ಇವರು ಚೆನ್ನಾಗಿ ಆಡ್ತು ಅಂತಂದ್ರೆ ನೆಕ್ಸ್ಟ್ ಈಗ ಹಾರ್ದಿಕ್ ಪಾಂಡ್ಯ ಅವ್ರು ಏನಾದ್ರು ಡ್ರಾಪ್ ಆಫ್ ಮಾಡಿದ್ರೆ ಮುಂಬೈ ಅವರು ನೆಕ್ಸ್ಟ್ ಸೀಸನ್ ಇಂದ, ಸೊ ಹಾರ್ದಿಕ್ ಇವ್ರು ಸೂರ್ಯಕುಮಾರ್ ಪಾಂಡ್ಯ ಬಿಡಲ್ಲ ಬಿಡು ಅವ್ರು. ಹೇಳಿ ಚಾನ್ಸಸ್ ಇದ್ರೆ ಈಗ ಸೋತ್ಕೊಂತ ಈಗ ಲಾಸ್ಟ್ ಇಯರ್ ತರನೇ ಇವರು ಕಳಪೆ ಪ್ರದರ್ಶನ ಕೊಟ್ರೆ ಸೊ ನೆಕ್ಸ್ಟ್ ಇಯರ್ ಚೇಂಜ್ ಮಾಡ್ಬೋದಲ್ಲ, ಹೇಳಕ್ಕಾಗಲ್ವಲ್ಲ. ಸೊ ರೋಹಿತ್ ಶರ್ಮಾವನ್ನ ತೆಗೆದಾಕ್ಬಿಟ್ಟು ಇವ್ರು ಕೊಟ್ರು, ಸೊ ಇವರು ಇದೇ ಪ್ರದರ್ಶನ ಕೊಟ್ರೆ ಸೊ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ರಿಗೆ ಕೊಡ್ಬೋದು, ಹೇಳಕ್ಕಾಗಲ್ಲ. ಹಾರ್ದಿಕ್ ಪಾಂಡ್ಯ ಯಾಕೆ ಕೊಟ್ರು ಅಂತಂದ್ರೆ ಒಂದು ಫ್ಯೂಚರ್ ನೋಡ್ತಾ ಇದಾರೆ ಅವರು. ಯಾಕೆ ಏನಂದ್ರೆ ಸೂರ್ಯಕುಮಾರ್ ಯಾದವ್ ಆಲ್ರೆಡಿ ಏಜ್ ಆಗಿದೆ, ಮೇ ಬಿ ಸೂರ್ಯಕುಮಾರ್ ಯಾದವ್ ಆಡ್ತಾರೆ, ಇಲ್ಲ 5 ವರ್ಷ 6 ವರ್ಷ ಆಡ್ಬೋದು ಅವರು. ಅಂದ್ರೆ ಆ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕಲ್ಲ, ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಏಜ್ 34 33 ಸಮಥಿಂಗ್ ಆಗಿದೆ ಸೂರ್ಯಕುಮಾರ್ ಯಾದವ್ ಆಲ್ರೆಡಿ ಏಜ್. ಸೊ ಅದ್ರ ಜೊತೆಗೆ ಇನ್ನು ಫ್ಯೂಚರ್ ಕಡೆ ನೋಡ್ತಾ ಇದ್ದಾರೆ. ಮಿನಿಮಮ್ 5 years ನನ್ನ ಫ್ರಾಂಚೈಸಿನ ಯಾರು ತಗೊಂಡು, ರೋಹಿತ್ ಶರ್ಮಾಗೆ ಏಜ್ ಕೊಡ್ಬೇಕಾದ್ರೂ ಅದೇ ತಲೆಲಿತ್ತು, 5 ವರ್ಷದವರೆಗೂ ಇವ್ರು ಹೆಂಗ್ ತಗೊಂಡ್ ಹೋಗ್ತಾರೆ ಅಂತ. ಸೊ ಆಲ್ರೆಡಿ ಅವ್ರು ಕಪ್ ಗೆಲ್ಸ್ಕೊಂಡು ಪ್ರೂವ್ ಮಾಡಿದ್ದಾರೆ. ಇವಾಗ ಏನಕ್ಕೆ ಮೇನ್ ರೀಸನ್ ಬಿಟ್ಟಿದೆ ಅಂತಂದ್ರೆ ಫ್ಯೂಚರ್ ಕಡೆ ನೋಡಿದ್ರು. ಬಟ್ ಆದ್ರೆ ಒಂದ್ ತಪ್ಪೇನಪ್ಪ ಮುಂಬೈ ಇಂಡಿಯನ್ಸ್ ಕಡೆ ಮಾಡಿದೆ ಅಂತಂದ್ರೆ ಇಂಟಿಮೇಟ್ ಮಾಡ್ಬೇಕಾಗಿತ್ತು, ನಿಮ್ನ ಕ್ಯಾಪ್ಟನ್ಸಿಂದ ಇಳಿಸ್ತಾ ಇದೀವಿ, ನೀವೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ನಾನು ಕ್ಯಾಪ್ಟನ್ಸಿ ಕಂಟಿನ್ಯೂ ಮಾಡ್ತಾ ಇಲ್ಲ, ನಾನು ಯಾರಿಗಾದ್ರೂ ನೆಕ್ಸ್ಟ್ ನನ್ನ ಲೆಗಸಿನ ಪಾಸ್ ಆನ್ ಮಾಡ್ತಾ ಇದ್ದೀನಿ ಆ ತರ ಹೇಳ್ಬೇಕಾಗಿತ್ತು. ಬಟ್ ನನ್ನ ಮಕ್ಕಳು ಹೇಳಲಿಲ್ಲ. ಸೊ ಅದಕ್ಕೋಸ್ಕರನೇ ಸರಿಯಾಗಿ ಆಯ್ತು ಬಿಡಿ, ಮಂಗಳಾಡ್ತೀವಿ. ಬಟ್ ಈ ಸತಿ ಹಾರ್ದಿಕ್ ಪಾಂಡ್ಯ ಅದನ್ನೇ ಹೇಳಿರೋದು, ಗುರು ನನಗೆ ಚೇರ್ ಅಪ್ ಮಾಡಿ ಗುರು, ನನಗೆ ಅಷ್ಟೇ ಸಾಕು, 6 ಹೊಡೆದಾಗ ಚೇರ್ ಅಪ್ ಮಾಡಿ ಅದು ಮಾಡಿ ಅಂತ ಎಲ್ಲ ಹೇಳಿದ್ದಾರೆ. ಎಸ್, ನಾವು ನೆಕ್ಸ್ಟ್ ಇಳಿಸ್ತಾ ಇರೋದು ಕಿಲಾಡಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಇಳಿಸ್ತಾ ಇದೀವಿ ಗೈಸ್ ನಾವು. ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಇಯರ್ ಫಾರ್ಮ್ ಅಲ್ಲಿ ಇದ್ದಿಲ್ಲ, ಬಟ್ ಈ ಸತಿ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಎತ್ಕೊಂಡ್ಬರ್ತಾ ಇದ್ದಾರೆ. T20 ವರ್ಲ್ಡ್ ಕಪ್ ಗೆದ್ರು, ಚಾಂಪಿಯನ್ಸ್ ಟ್ರೋಫಿ ಗೆದ್ರು. ಫಿನಿಶಿಂಗ್ ರೋಲ್ ಏನು ಒಂದು ಕೊಟ್ಟಿದ್ದಾರೋ ಅದನ್ನ ಸಖತ್ತಾಗಿ ನಿಭಾಯಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿ ರೋಲು ಸೂಟ್ ಆಗಲ್ಲ ಅಂತ ಲಾಸ್ಟ್ ಇಯರ್ ಇಂದನೂ ಎಲ್ಲ ತುಂಬಾ ಜನ ಅದನ್ನ ರೂಮರ್ಸ್ ಮಾಡಿದ್ರು. ಬಟ್ ನನಗೆ ಆಕ್ಚುಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮೇಲೆ ನನಗೆ ಯಾವುದೇ ತರದ ಡೌಟ್ ಇಲ್ಲ. ಬಿಕಾಸ್ ಅವರು ಗುಜರಾತ್ನ ಯಾವ ರೀತಿ ಲೀಡ್ ಮಾಡಿದ್ದಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಗೈಸ್. ಗುಜರಾತ್ನ 2 ವರ್ಷನೂ ಫೈನಲ್ ಕರ್ಕೊಂಡ್ಬಂದ್ರು. ಇರುವಂಥ ಟೀಮು ನಾವು ಅನ್ಕೊಂಡಿದ್ವಿ ಗುಜರಾತ್ ಅಂಡರ್ ರೇಟೆಡ್ ಟೀಮ್ ಅಂತ, ಬಟ್ ಅಂಡರ್ ರೇಟೆಡ್ ಟೀಮ್ನ ಹಿಡ್ಕೊಂಡು ಇವ್ರು ಯಾರು ಇರ್ಲಿಲ್ಲ ಗುರು. ವಿಜಯ್ ಶಂಕರ್ ಅವ್ರು ನೋಡಿ ಏನು ಫಾರ್ಮಲ್ಲಿ ಇದ್ರು, ಮನುಷ್ಯ ಫಾರ್ಮಲ್ಲೇ ಇರಲಿಲ್ಲ. ಆ ಮನುಷ್ಯನ ಮಿಡಲ್ ಆರ್ಡರ್ ನಿಲ್ಲಿಸಿ ಸಖತ್ತಾಗಿ ಓಡಿಸಿದ್ರು. ಇನ್ನೊಂದ್ ಕಡೆ ನೋಡಿದ್ರೆ ಫಿನಿಶಿಂಗ್ ಅಲ್ಲಿ ರಾಹುಲ್ ತಿವಾಟಿಯಾನೇ ಹಿಡ್ಕೊಂಡ್ರು. ಇವರು ಫಿನಿಶಿಂಗ್ ಮಿಡಲ್ ಆರ್ಡರ್ ಅಲ್ಲಿ ಮೈನ್ ಕನ್ಸರ್ನ್ ಇದೆಯೇನಪ್ಪ, 3ನೇ ಜಾಗ. ಆಕ್ಚುಲಿ ಹಾರ್ದಿಕ್ ಪಾಂಡ್ಯ 3ನೇ ಜಾಗಕ್ಕೆ ಬಂದಿದ್ದು ನಾನು ಇದುವರೆಗೂ ನಾನು ನೋಡಿಲ್ಲ. ಅವ್ರು ಯಾಕಂದ್ರೆ ಫಿನಿಶಿಂಗ್ ರೋಲ್ ಅಲ್ಲೇ ಇಟ್ಕೊಂಡಿದ್ದು ಮುಂಬೈ ಇಂಡಿಯನ್ಸ್ ಬಂದ ತಕ್ಷಣ ಲೈಕ್ ಹೊಡಿತಾ ಇರೋದು ಪ್ರಕಾರ ಅವ್ರ ಬ್ಯಾಟ್ ಇಂದ ಒಂದು 20-30 ಮಿನಿಮಮ್ ಬಂದೇ ಬರುತ್ತೆ ಗೈಸ್ ಫಿನಿಶಿಂಗ್ ಅಲ್ಲಿ. ಹೌದು, ಫಿನಿಶಿಂಗ್ ಅಲ್ಲಿ ಬರ್ತಿತ್ತು. ಬಟ್ ಇಲ್ಲಿ ಬಂದಿದ್ದು ಏನು ಹೋಗ್ರು, ಪವರ್ ಪ್ಲೇ ಅಲ್ಲಿ ಅವ್ರು ಔಟ್ ಆಗ್ತದಂಗೆ ಇವ್ರು ಬಂದು ನಿಂತ್ಕೊಂತಾ ಇದ್ರು. ಜೊತೆಗೆ ಒಳ್ಳೆ ತಂಡನ ಹಿಡ್ಕೊಂಡು ಮೋಹಿತ್ ಶರ್ಮಾ ಅವ್ರಾಗಿರ್ಬೋದು, ಯಾರು ಕೂಡ ನಮ್ ಮೋಹಿತ್ ಶರ್ಮಾ ಎಕ್ಸ್ಪೆಕ್ಟೇಷನ್ಸೇ ಇದಿಲ್ಲ ಆ ತರ ಎಲ್ಲ ಬೌಲಿಂಗ್ ಮಾಡ್ತಾರೆ ಅಂತ. ಇನಾಗ್ರಲ್ ಸೀಸನ್ ಅಲ್ಲಿ ಗುಜರಾತ್ ಟೈಟನ್ಸ್ ಅವ್ರಿಗೆ ಒಂದು ಕಪ್ ನ ಗೆಲ್ಸ್ಕೊಡ್ತಾರೆ. ಸೊ ಅದಾದ್ಮೇಲೆ ಫೈನಲ್ ಕರ್ಕೊಂಡ್ ಬರ್ತಾರೆ. ಅದು ಕೂಡ ಗೆದ್ದಿದ್ರು ಗುರು. ರವೀಂದ್ರ ಜಡೇಜಾ ಅವರ ಡೆಸ್ಟಿನಿ ಇತ್ತು, ಆ 4-6 ನ ಹೊಡೆದು ಧೋನಿ ಅವ್ರಿಗೆ ಟ್ರಿಬ್ಯೂಟ್ ಮಾಡಕ್ಕೋಸ್ಕರ. ಅದು ಎಸ್ಪೆಷಲಿ ಅವನು ಐಕಾನಿಕ್ ಪಿಕ್ಚರ್ ಇದೆ ಗುರು. ನಂಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಲೈಕ್ ಧೋನಿ ಅವರು ರವೀಂದ್ರ ಜಡೇಜಾನ ಮೇಲೆ ಕೆತ್ತಿರೋದು. ಇವನ್ DP ಚೆನ್ನೈ ಅವ್ರದ್ದು ಅದೇ ಇದೆ. ಸೊ ಮೇ ಬಿ ಧೋನಿ ಅವರ ಲಾಸ್ಟ್ ಇಯರ್ ಒಂಥರ ಫೇರಿ ಟೈಲ್ ಇಯರ್ ಆಗ್ಬೋದಾಗಿತ್ತು. ಅವಾಗಲೇ ರಿಟೈರ್ಮೆಂಟ್ ಕೊಟ್ಬಿಟ್ಟು ನನ್ನೆಲ್ಲ ಆಸ್ ಅ ಮೆಂಟರ್ ಆಗಿರ್ತೀನಿ ಅಂತ ಅಲ್ಲ. ಬಟ್ ಅವ್ರು ಕಪ್ ಬೇಕು ಅಂತ ತುಂಬಾ ಜನ ರೂಮರ್ಸ್ ಅದನ್ನೇ ಮಾಡ್ತಾ ಇರೋದಲ್ವ. ಕಪ್ ಬೇಕು ಗುರು, ಇಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಗೆದ್ದಿದ್ರಿ ಅಲ್ವಾ ನೀವು, ಗೆದ್ದಾಗ ನನಗೆ ಇದೆ ಲಾಸ್ಟ್ ಇಯರ್. ಬಟ್ ನಾನು ನಿಮ್ ಫ್ಯಾನ್ಸ್ಗೋಸ್ಕರ ಆಡ್ತೀನಿ, ನಾನು ಕಪ್ಗೋಸ್ಕರ ಆಡಲ್ಲ ಅಂತ ಅವ್ರೇನು ಅನೌನ್ಸ್ ಮಾಡ್ಬಿಟ್ಟಿದ್ರೆ ಇನ್ನು ಅಲ್ಟಿಮೇಟ್ ಆಗಿರ್ತಿತ್ತು. ಧೋನಿ ಅವರ ಫ್ರೇಮ್ ಇನ್ನೂ ಸಖತ್ತಾಗಿ ಹೋಗ್ತಿತ್ತು ಮೇಲಕ್ಕೆ. ಏನು ಮಾಡೋಕ್ಕಾಗಲ್ಲ, ಇರೋ ಅಷ್ಟು ದಿನ ನಾವು ಖುಷಿ ಪಡ್ಬೇಕಾಗುತ್ತೆ ಧೋನಿ ಅವ್ರನ್ನ ನೋಡ್ಕೊಂಡು. ಇನ್ನು ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ನ್ಯೂಜಿಲೆಂಡ್ ಕಿಲಾಡಿ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ ಇಳಿಸ್ತಾ ಇದೀವಿ. ಸೊ ಗೈಸ್, ಮಿಚೆಲ್ ಸ್ಯಾಂಟ್ನರ್ ಅವರು ಬ್ಯಾಟಿಂಗ್ ಆಡ್ತಾರೆ ಗುರು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅವ್ರೇನು ಆಡಕ್ ಬರಲ್ಲ ಅಂತ. ಸಾಕಾದಾಗೆ ಆಡ್ತಾರೆ, ಹೊಡಿತಾರೆ. ಚಾಂಪಿಯನ್ ಟ್ರೋಫಿಲಿ ಲಾಸ್ಟ್ ಬಾಯ್ ಬರ್ಸಿದ್ರಲ್ಲಪ್ಪ ಕೊನೆ ಓವರಲ್ಲಿ, ಒಂದಷ್ಟು ಎಲ್ಲೋ ಇದ್ದು ಸ್ಕೋರ್ನ ತಗೊಂಬಂದು ಒಂದು 20-30 ಹೊಡ್ಬಿಟ್ಟು ತಗೊಂಬಂದು ನಿಲ್ಸಿದ್ರು ಫೈನಲ್ಗೆ. ಹೌದು. ಸೊ ಗೈಸ್, ಚೆನ್ನಾಗಿ ಆಡ್ತಾರೆ, ಇವ್ರನ್ನು ಇಳಿಸ್ಬೋದು. ಇವ್ರ ಜೊತೆಗೆ ದೀಪಕ್ ಚಹರ್ ಅವ್ರನ್ನು ಇಳಿಸ್ಕೊಬಹುದು. ದೀಪಕ್ ಚಹರ್ ಆಸ್ ಆಲ್ರೌಂಡರ್ಗೂ ಕೂಡ ಆಡ್ತಾರೆ. ಬಾಲ್ನ ಸ್ವಿಂಗ್ ಮಾಡ್ತಾರೆ, ಇನ್ ಸ್ವಿಂಗ್ ಮಾಡ್ತಾರೆ, ಔಟ್ ಸ್ವಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜೊತೆಗೆ ಬ್ಯಾಟಿಂಗ್ ಕೂಡ ಆಡ್ತಾರೆ. ಎಸ್, ನೆಕ್ಸ್ಟ್ ನಾವು ಇಳಿಸೋದು ನಟ್ಟು ಬೋಲ್ಟ್ ಅಲ್ಲ, ಟ್ರೆಂಟ್ ಬೋಲ್ಟ್ ಅವ್ರನ್ನ ಇಳಿಸ್ತಾ. ಟ್ರೆಂಟ್ ಬೋಲ್ಟ್ ಬ್ಯಾಟಿಂಗ್ ಏನು ಆಡಲ್ಲ ಬಿಡಿ ಪಾಪ. ಆಕ್ಚುಲಿ ಇವ್ರು 4 ಜನ, ನನಗೆ ಕರಣ್ ಶರ್ಮಾ ಒಬ್ಬರನ್ನ ನಾನು ಸ್ಪಿನ್ನರ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಕರಣ್ ಶರ್ಮಾ ಮತ್ತೆ ಮಿಚೆಲ್ ಸ್ಯಾಂಟ್ನರ್ ಅವರು ಇಬ್ರು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಡ್ತಾರೆ. ಕರಣ್ ಶರ್ಮಾ ಒಂದು ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ನೆನಪಿರ್ಲಿ ಗೈಸ್, 3 6 ಹೊಡಿತಾರೆ ಕರಣ್ ಶರ್ಮಾ ಅವರು. ಯಾರು ಮಿಚೆಲ್ ಸ್ಟಾರ್ಟ್ಗೆ ನಮ್ಮ ಕೋಲ್ಕತ್ತಾ ಮೇಲೆ ಮ್ಯಾಚ್ ಇದ್ದಾಗ ಡೂ ಆರ್ ಡೈ ಮ್ಯಾಚ್ ಇರುತ್ತೆ, 1 ರನ್ ಇಂದ ಸೋಲ್ತೀವಿ, ಅಲ್ಲಿಂದನೇ ನಮ್ಮ ನೆಕ್ಸ್ಟ್ ರೀಫೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಕರಣ್ ಶರ್ಮಾ ಅವ್ರು ಇಳಿಸ್ಕೊಂಡು ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ ಇವರಿಬ್ರು ನಾರ್ಮಲ್ ಆಗಿ ಯೂಶಲಿ ಆಡಲ್ಲ. ಬಟ್ ಇಲ್ಲಿ ನಾನು ಜಸ್ಪ್ರೀತ್ ಬುಮ್ರಾ ಮತ್ತೆ ಟ್ರೆಂಟ್ ಬೋಲ್ಟ್ ಬಗ್ಗೆ ಮಾತಾಡಲೇಬೇಕು. ಒನ್ ಆಫ್ ದ ಡೆಡ್ಲಿಯೆಸ್ಟ್
ಡೆಡ್ಲಿಯೆಸ್ಟ್ ಡಿಯೋ ಅಂತಾರಲ್ಲ, ಡೆಡ್ಲಿಯೆಸ್ಟ್ ಟ್ರಿಯೋ ಅಂತಾನೆ ಹೇಳ್ತೀನಿ. 3 ಜನ ಯಾರಪ್ಪ ಅಂತಂದ್ರೆ ಬೌಲಿಂಗ್ ಅಲ್ಲಿ ಒಂದು ದೀಪಕ್ ಚಹಾರು, 2ನೇದು ಟ್ರೆಂಟ್ ಬೋಲ್ಟ್, 3ನೇದು ಜಸ್ಪ್ರೀತ್ ಬುಮ್ರಾ ಗುರು. ಇವ್ರು 3 ಜನಕ್ಕೆ ಲೈಕ್ ಬ್ಯಾಟ್ಸ್ಮನ್ಗೂ ಒದ್ದಾಡೋಗ್ತಾರೆ ಗೈಸ್, ಪಕ್ಕ ನಾನು ಬರ್ಕೊಡ್ತೀನಿ. ಅಯ್ಯೋ ಗುರು, ನೀನೆ ನೋಡ್ತಾ ಇದ್ದೆ ಆಕ್ಚುಲಿ ಜಸ್ಪ್ರೀತ್ ಬುಮ್ರಾ ಮತ್ತೆ ದೀಪಕ್ ಚಹಾರು ಮತ್ತೆ ಇವ್ರು 3 ಜನ ಇದ್ದಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರು. ಇವರು ಮುಂಬೈ ಇಂಡಿಯನ್ಸ್ ಅವರು ಡರ್ಕಾ ಮೊಹಲ್ಲೆ ಅಂತ, ಅಂದ್ರೆ ಎದುರುತ್ತಾರೆ ಗುರು ಬ್ಯಾಟ್ಸ್ಮನ್ಸ್ಗಳು, ನಿಜ ಎದುರುತ್ತಾರೆ. ಯಾಕಂದ್ರೆ ಆ ತರ ಬೌಲ್ ಮಾಡ್ತಾರೆ ಗುರು, ಯಾರು ಹೊಡಿಯಕ್ಕಾಗುತ್ತೆ ಹೇಳಿ? ಒಂದು 200 ರನ್ ಹೊಡೆದ್ಬಿಟ್ಟು ಇವ್ರು ಮುಂದೆ ಬೌಲಿಂಗ್ ಬಿಟ್ಬಿಟ್ಟು ನೀವು ಹೊಡಿರಿ ಚೇಸ್ ಮಾಡಿ 200 ರನ್, ಅದೇನೋ T20 200 ರನ್ 300 ರನ್ನೇ ಚೇಸ್ ಮಾಡ್ತೀನಿ ಅಂತಾರಲ್ಲ ಅಂತ ಬಿಟ್ರೆ ಪಕ್ಕ ಆಗಲ್ಲ ಗುರು. 150ಗೆ ಆಲ್ಔಟ್ ಟಕ್ಕರ್ ಕೊಡೋದು ಒಂದು ಬೌಲಿಂಗ್ ಪಡೆ ಅಂದ್ರೆ ನನ್ನ ಪ್ರಕಾರ ಇವರೇ ಮುಂಬೈ ಇಂಡಿಯನ್ಸ್ ಅವರೇ. ಬರ್ಕೊಡ್ತೀನಿ ನೋಡಿ ಈ ಸತಿ ಮುಂಬೈ ಇಂಡಿಯನ್ಸು, RCB, ಆಮೇಲೆ 3ನೇದು ಹೈದರಾಬಾದು, 4ನೇದು ಪಂಜಾಬು. ಈ 4 ತಂಡ ಕ್ವಾಲಿಫೈ ಆಗುವಂಥ ಚಾನ್ಸಸ್ಸು ಹೈ% ಇದೆ. ಯಾಕಂದ್ರೆ ಆ ಥರ ಬ್ಯಾಲೆನ್ಸ್ ಸ್ಕ್ವಾಡ್ ಮೇಂಟೈನ್ ಮಾಡಿದರೆ. CSK ಅವ್ರು ಎಲ್ಲಿ ಅಂತ ಕೇಳ್ತಾ ಇರ್ಬೋದು. CSK ಅವ್ರು ನನಗೆ ಯಾಕೋ ಈ ಸತಿ ಡೌಟ್ ಇದೆ. ಹೋಗ್ತಾ ಗೊತ್ತಾಗುತ್ತೆ ಸೀಸನ್ ವೈಸ್, ಒಂದು ಮಿಡ್ ವೀಕಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಂತ. ಎಸ್, ಇನ್ನು ನೆಕ್ಸ್ಟ್ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮನ್ದೀರ್ ಅವ್ರನ್ನ ಇಳಿಸ್ತಾ ಇದೀವಿ ಗೈಸ್. ಸೊ ನಮನ್ದೀರ್ ಜೊತೆಗೆ ಲೈಕ್ ರಾಬಿನ್ ಮಿನ್ಸು, ನಿಮ್ಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಬೆಸ್ಟ್ ಜಾರ್ಖಂಡ್ ಫೈಂಡ್ ಅಂತ ಹೇಳ್ತೀನಿ. ಇವನ್ ಸ್ವತಃ ಅಂಬಾನಿಯವರೇ ಹೇಳ್ಬಿಟ್ಟಿದ್ದಾರೆ, ನನಗೆ ಇವರು ಮೇಲೆ ಕಣ್ಣಿಟ್ಟಿದ್ವಿ, ಲಾಸ್ಟ್ ಸೀಸನ್ ಸಿಕ್ಕಿಲ್ಲ, ಗುಜರಾತ್ ಅವ್ರು ತೊಗೊಂಡಿದ್ರು, ಈ ಸತಿ ನಾನು ಮತ್ತೆ ರಿಟರ್ನ್ 55 ಲಕ್ಷಕ್ಕೆ ತೊಗೊಂಡಿದ್ದೀನಿ, ಖುಷಿ ಇದೆ. ಒಂದು ಬ್ಯಾಲೆನ್ಸ್ ಕೂಡ ಕಾಣಿಸ್ತಾ ಇದೆ. ಇವ್ರು ಇನ್ನೂ ಆ್ಯಡ್ ಆಗಿರೋದ್ರಿಂದ ನಮಗೆ ಪವರ್ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಎಸ್, ಇನ್ನು ನೆಕ್ಸ್ಟ್ ಈ ಒಂದು ಟೀಮಲ್ಲಿ ವೀಕ್ನೆಸ್ ಸ್ಟ್ರೆಂತ್ ಬಗ್ಗೆ ಮಾತಾಡಕ್ಕೆ ಹೋದರೆ, ಸ್ಟ್ರೆಂತ್ ಏನು ಅಂತಂದ್ರೆ ಇವರ ಬೌಲಿಂಗ್ ಪಡೆ. ಈಗ ಆಲ್ರೆಡಿ ನಾವು ಹೇಳ್ದಂಗೆ ಟ್ರೆಂಟ್ ಬೋಲ್ಟ್ ಅವರು ಮತ್ತೆ ಬುಮ್ರಾ ಅವರು, ಇವ್ರದ್ದು ಗೈಸ್ ಆಕ್ಚುಲಿ ಇವರು ಸ್ಟ್ರೆಂತ್ ಹುಡುಕ್ಬೋದು, ವೀಕ್ನೆಸ್ ತುಂಬಾ ಕಷ್ಟ ಇದೆ. ವೀಕ್ನೆಸ್ ನನಗನ್ನಿಸ್ತಾ ಇರೋದು ಏನಂತಂದ್ರೆ ಮೇ ಬಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಯಾಕೋ ಹಂಗ ಅನಿಸ್ತದೆ. ವಿಕೆಟ್ ಟೇಕರ್ ಸ್ಪಿನ್ನರ್ಸ್ಗಳಿಲ್ಲ ಅಂತ ಅನಿಸುತ್ತೆ. ಮಿಚೆಲ್ ಸ್ಯಾಂಟ್ನರ್ ಅವರು ಎಕನಾಮಿಕಲ್ ಬೌಲರು, ಐ ಡೋಂಟ್ ನೋ ವಿಕೆಟ್ ತಗೊಳ್ಳೋದು, ಬಟ್ ಇವಾಗ ಪ್ರೆಸೆಂಟ್ ಅಲ್ಲಿ ಇರೋ ಫಾರ್ಮ್ ನೋಡ್ತಾರೆ ಮಿಚೆಲ್ ಸ್ಯಾಂಟ್ನರ್ ಅವರು ಸಖತ್ತಾಗಿ ಆಡ್ತಾರೆ. ಕರಣ್ ಶರ್ಮಾ ಮೇಲೆ ನನಗೆ ಡೌಟ್. ಕರಣ್ ಶರ್ಮಾ ಅವ್ರು ಲಾಸ್ಟ್ ಸೀಸನ್ ನಮ್ಮ ಮೇಲೆ ಆಡಿದಾಗ ಚೆನ್ನಾಗಿ ವಿಕೆಟ್ ತಿಂದಾಕ್ತಾರೆ, ಬಟ್ ಆದ್ರೆ ವಿಕೆಟ್ ತಗೊಳ್ಳೋ ಕೆಪಬಿಲಿಟಿ ಕಮ್ಮಿ ಇದೆ. ಬಟ್ ವೀಕ್ನೆಸ್ ಅಂತ ಏನಿಲ್ಲ ಗುರು. ಮುಂಬೈ ಇಂಡಿಯನ್ಸ್ ಕಡೆ ನನಗೆ ಅನ್ನಿಸ್ತಾ ಇರೋದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ತಾ ಇರುತ್ತೆ. ಗೈಸ್, ನಿಮ್ಗೆ ಅನ್ಸುತ್ತೆ ಇವರ ವೀಕೆಸ್ಟ್ ಲಿಂಕ್ ಏನಿರ್ಬೋದು? ನಿಮ್ಮ ಎಕ್ಸ್ಪರ್ಟ್ಸ್ ನ ಮೈಂಡ್ ಯೂಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ಎಸ್ ಗೈಸ್, ಇದಾಗಿತ್ತು ನಮ್ಮ ಒಂದು ಮುಂಬೈ ಇಂಡಿಯನ್ಸ್ ನ ಪ್ಲೇಯಿಂಗ್ 11 ವಿಡಿಯೋ. ಸೊ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಏನಾಗಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಈಗ ಆಲ್ರೆಡಿ ನಾವು RCB ತಂಡದ ಪ್ಲೇಯಿಂಗ್ 11 ಮಾಡಿದ್ದೀವಿ, ಆ್ಯಂಡ್ KKR ತಂಡದ್ದು ಕೂಡ ಮಾಡಿದ್ದೀವಿ, ಆ್ಯಂಡ್ CSK ಮಾಡಿದ್ದೀವಿ, SRH ಮಾಡಿದ್ದೀವಿ. ಸೊ ಇದು 5ನೇ ತಂಡದ ಒಂದು ಪ್ಲೇಯಿಂಗ್ 11 ಆಗಿದೆ MI ಅದು. ಸೊ ನೆಕ್ಸ್ಟ್ ಯಾವ ತಂಡದ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ ತಂಡದ್ದು ನಾವು ಪ್ಲೇಯಿಂಗ್ 11 ಮಾಡ್ತೀವಿ. ಈಗ ಆಲ್ರೆಡಿ ಇನ್ನೊಂದು 2 ಡೇಸ್ ಗ್ಯಾಪ್ ಇದೆ. ಆ 2 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಪ್ಲೇಯಿಂಗ್ 11 ವೀಡಿಯೋಸ್ನ ಮಾಡ್ತೀವಿ. ಅದಷ್ಟು ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿದ್ದಂಗೆ ಬಾಯ್.